ಇದು ನನಗೆ ನಮ್ಮ ಅಪ್ಪ ಅಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಕೊಟ್ಟಿರೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೋಜ್ ಅಂಜನಿ ಪುತ್ರ. ಸೊ ಇವತ್ತು ನಾನು ನಮ್ಮ ಐನಸ್ನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಏನು ಗುರು ಅಷ್ಟು ಸ್ಪೆಷಲ್ ಈ ಗಾಡಿಯಲ್ಲಿ, ಏನು ಸ್ಪೆಷಲ್ಲು ಅಂತ ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ. ನಾವು ತೊಗೊಂಡಿರೋದು ಹೋಂಡಾ CB350 ಐನಸ್ DLX Pro. ಇದರಲ್ಲಿ DLX Pro ಮತ್ತು DLX Pro Chrome ಅಂತ. DLX Pro Chrome ನಾನು ಯಾಕೆ ಚೂಸ್ ಮಾಡಿಲ್ಲ ಅಂತಂದರೆ, ಈ ಮಡ್ ಗಾರ್ಡು ಮತ್ತು ಫ್ರಂಟ್ ಮಡ್ ಗಾರ್ಡು ಕ್ರೋಮ್ ಫಿನಿಶ್ ಬರುತ್ತೆ, ಮತ್ತು ಈ ಟ್ಯಾಂಕ್ ಮೇಲೆ ಇಟ್ ವಿಲ್ ಬಿ ರೆಡ್ ಕಲರಲ್ಲಿ ಇರುತ್ತೆ. ನನಗೆ ಅದು ಆ್ಯಕ್ಚುಲಿ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನಾನು DLX Pro ನಾರ್ಮಲ್ ವರ್ಷನ್ ತೊಗೊಂಡಿದ್ದೀನಿ. ಈ 350cc ಸೆಗ್ಮೆಂಟಲ್ಲಿ ಬೇರೆ ಕಂಪ್ನಿ ಬೈಕ್ಸು ಇದ್ದಾವೆ. ಕ್ಲಾಸಿಕ್ಕು, ಬುಲೆಟು, ಅಂಟರು, ಮೀಟಿಯರು, SD, ಜಾವಾ ಸುಮಾರು ಇದ್ದಾವೆ. ನಾನು ಯಾಕೆ ಹೋಂಡಾ CB350 ಐನಸ್ಸೇ ತಗೊಂಡೆ ಅಂದರೆ, ಇದರಲ್ಲಿರೋ ಎಕ್ಸಾಸ್ಟ್ ಗುರು, ಆ ಸ್ಮೂತ್ನೆಸ್ಸು. 350 ಸೆಗ್ಮೆಂಟಲ್ಲಿ ನನಗೆ ಜಾವಾ ಕೂಡ ಆಪ್ಷನ್ ಇತ್ತು. ಟ್ವಿನ್ ಸಿಲಿಂಡ್ರು 350 ಸೆಗ್ಮೆಂಟಲ್ಲಿ ಇನ್ನು ಯಾವುದೂ ಇಲ್ಲ. ಸೊ ಯಾಕೆ ಅದನ್ನು ಚೂಸ್ ಮಾಡಿಲ್ಲ ಅಂದರೆ, ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಡಿಮೆ ಇದೆ ಮತ್ತು ಸರ್ವಿಸ್ ಕನ್ವೀನಿಯನ್ಸ್ ಅಷ್ಟಿಲ್ಲ. ಮತ್ತು ರಾಯಲ್ ಎನ್ಫೀಲ್ಡಿಗೆ ಬಂದರೆ ಒಂದು 10-15 kg ಕರ್ಬ್ ವೆಯ್ಟ್ ಜಾಸ್ತಿ ಇದೆ, ಮತ್ತು ಸಿಟಿಯಲ್ಲಿ ಹ್ಯಾಂಡಿ ಫೀಲ್ ಇರಲ್ಲ. ನನಗೆ ಯಾಕೋ ಗ್ರೌಂಡ್ಗೆ ತುಂಬ ಅಟ್ಯಾಚ್ ಆಗಿದೆ ಅಂತ ಅನಿಸ್ತು. ಬಟ್ ಐನಸ್ಸಿಗೆ ಬಂದರೆ ತುಂಬ ಹ್ಯಾಂಡಿ ಇದೆ, ಸಿಟಿಯಲ್ಲೆಲ್ಲ ಹೆಂಗೆ ಬೇಕಂದ್ರೂ ಹಂಗೆ ನುಗ್ಗಿಸ್ಬೋದು. 350cc ಅಂತ ಅನ್ಸೋದೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಪವರ್, ಬೇರೆ ಬೈಕಲ್ಲಿ ಏನಿದೆ ಏನಿಲ್ಲ ಅಂತ ಮಾತಾಡೋದು ಬಿಟ್ಟು ಈ ಬೈಕಲ್ಲಿ ಏನಿದೆ ಅಂತ ಮಾತಾಡೋಣ ಬನ್ನಿ. ಇಂಜಿನ್ ಕತೆಗೆ ಬಂದರೆ, ಇಂಜಿನ್ ಕೆಪಾಸಿಟಿ 348cc ಇದೆ, 20 bhp ಹಾರ್ಸ್ ಪವರ್ ಇದೆ, 30 ನ್ಯೂಟನ್ ಮೀಟರ್ ಟಾರ್ಕ್. ಐನಸ್ ಅಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ನಾನು 5.6, 5.7 ಇದ್ದೀನಿ. ಆಲ್ಮೋಸ್ಟ್ 2 ಕಾಲು ಫ್ಲಾಟ್ ಫುಟ್ ಮಾಡ್ಬೋದು ಆರಾಮಾಗಿ. ಸೀಟ್ ಹೈಟ್ ಆಲ್ಮೋಸ್ಟ್ 800 mm ಇದೆ. ಗ್ರೌಂಡ್ ಕ್ಲಿಯರೆನ್ಸು 40 mm ಇದೆಯಾ. ಆ ರಾಯಲ್ ಎನ್ಫೀಲ್ಡಲ್ಲೆಲ್ಲ 4 ಬೆರಳು ಹಿಡಿದು ಎಳಿಬೇಕು. ಬಟ್ ನಮ್ಮ ಹೋಂಡಾದಲ್ಲಿ ಒಂದೇ ಬೆರಳಲ್ಲಿ ಎಳೆದು ಬಿಸಾಕ್ಬೋದು ಗುರು. ಸ್ಲಿಪ್ಪರ್ ಕ್ಲಚ್ ಹಂಗಿದೆ. ಆಗಲೇ 30 Nm ಟಾರ್ಕ್ ಇದೆ ಅಂತ ಹೇಳಿದ್ನಲ್ಲ, ಸಿಟಿಯಲ್ಲೆಲ್ಲ ಆರಾಮಾಗಿ ಸೆಕೆಂಡ್ ಮತ್ತು ಥರ್ಡ್ ಗೇರಲ್ಲೇ ಮೂವ್ ಮಾಡ್ಬೋದು. ಇಂಜಿನ್ಗೆ ಅಷ್ಟು ಸ್ಟ್ರೆಸ್ಸೇ ಅನ್ಸಲ್ಲ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತೋರಿಸುತ್ತೆ. ಬಟ್ ನಾನು ಇದನ್ನು ಯೂಸ್ ಮಾಡ್ತಿಲ್ಲ, ಯಾಕಂದರೆ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದೀನಿ. ಇಲ್ಲೇ ಮೊಬೈಲ್ ಹಾಕ್ಕೊಂಡು ನಾನು ನ್ಯಾವಿಗೇಷನ್ ಯೂಸ್ ಮಾಡ್ಕೊತೀನಿ. ಕ್ಯಾರಿ ಗಾರ್ಡ್ ಬಿಟ್ಟರೆ ಇನ್ಯಾವುದು ಸ್ಟಾಕಲ್ಲಿ ಬಂದಿರಲಿಲ್ಲ. ನಾವು ಕಂಪ್ನಿ ಕಡೆಯಿಂದ ಇಂಜಿನ್ ಗಾರ್ಡು, ಸ್ಕಿಡ್ ಪ್ಲೇಟು, ಬ್ಯಾಕ್ ರೆಸ್ಟ್ ಎಕ್ಸ್ಟ್ರಾ ಹಾಕ್ಸಿದೆ. ಕಂಪ್ನಿಯಿಂದ ಸ್ಟಾಕ್ ನಮಗೆ ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಸೀಟ್ ಕವರ್ಸ್ ಬರುತ್ತೆ. ನನಗೆ ಬ್ಲ್ಯಾಕ್ ಬೇಡ, ತುಂಬ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ರೌನ್ ಕಲರ್ ಹಾಕ್ಸಿದ್ವಿ. ಇದನ್ನು ಬಿಟ್ಟು ನಾನು ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂದರೆ ಇಂಪಾರ್ಟೆಂಟು ಹೆಲ್ಮೆಟ್ ತೊಗೊಂಡೆ. SMK ಸ್ಟೆಲ್ಲರ್ ವರ್ಷನ್ ತೊಗೊಂಡಿದ್ದೀನಿ. ಮತ್ತು ಇದನ್ನು ಕಾಪಾಡ್ಕೊಳ್ಳೋಕ್ಕೆ ಎಲ್ಲಾದರೂ ಹೋದಾಗ ಯಾರಾದರೂ ದೇಪ್ ಬಿಡ್ತಾರೆ ಅಂದ್ಬಿಟ್ಟು ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಹೆಲ್ಮೆಟ್ ಲಾಕ್ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಆಗಲೇ ಹೇಳ್ದಂಗೆ ಮೊಬೈಲ್ ಹೋಲ್ಡರ್ ಕೂಡ ತೊಗೊಂಡಿದ್ದೀನಿ. ಇದು 2200 ರೂಪಾಯಿ ಆಯ್ತು ನನಗೆ. ಬೋಬೋ ಕಂಪ್ನಿದು, ವಾಟರ್ ಪ್ರೂಫ್ ಇರುತ್ತೆ, ತುಂಬ ಸ್ಟೇಬಲ್ ಆಗಿರುತ್ತೆ, ಕ್ಯಾಮ್ರಾಗೇನು ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ ಗ್ಲೌಸ್ ತೊಗೊಂಡೆ. ಗ್ಲೌಸ್ ನನಗೆ ಇಲ್ಲೇ ಲೋಕಲಲ್ಲಿ ತೊಗೊಂಡೆ, ಸ್ವಲ್ಪ ಕಡಿಮೆಗೆ ಸಿಕ್ತು, ಚೆನ್ನಾಗಿದೆ. ಸಿಟಿ ರೈಡ್ಸ್ಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಲಾಂಗ್ ರೈಡ್ಸ್ಗೆ ಇನ್ನೊಂದು ತಗೋಬೇಕಾಗುತ್ತೆ. ಫ್ರಂಟ್ ಟು ಬ್ಯಾಕ್ 2 ಡಿಸ್ಕ್ ಬ್ರೇಕ್ ಇದೆ, ಡ್ಯುಯಲ್ ಚಾನಲ್ ABS, ನಿಸಿನ್ ಕ್ಯಾಲಿಪರ್ಸ್ ಯೂಸ್ ಮಾಡಿದ್ದಾರೆ. ಬಟನ್ಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕಿಲ್ ಸ್ವಿಚ್ ಕೆಳಗಡೆನೇ ನಮಗೆ ಹಜಾರ್ಡ್ ಲೈಟ್ ಸಿಗುತ್ತೆ. ಇಲ್ಲಿ ಒಂದಷ್ಟು ಮೀಟರ್ನ ಕಂಟ್ರೋಲ್ ಮಾಡೋಕ್ಕೆ ಸ್ವಿಚಸ್ ಕೊಟ್ಟಿದ್ದಾರೆ. ಬೇರೆ ಬೈಕಲ್ಲೆಲ್ಲ ಕೆಳಗಡೆ ಆರನ್ನು ಮೇಲೆ ಇಂಡಿಕೇಟರ್ಸ್ ಇರುತ್ತೆ, ಬಟ್ ಇಲ್ಲಿ ಆಪೋಸಿಟ್, ಮೇಲೆ ಆರನ್ ಇದೆ, ಕೆಳಗಡೆ ಇಂಡಿಕೇಟರ್ಸ್ ಇದೆ. 3 ಫ್ರೀ ಸರ್ವಿಸ್ ಇರುತ್ತೆ ಕಂಪ್ನಿ ಕಡೆಯಿಂದ. ತುಂಬ ಫಾಲೋ ಅಪ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ನಮ್ಗೆ ಅಸಿಸ್ಟ್ ಮಾಡ್ತಾರೆ. ಸೊ ಹಂಗಾಗಿ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಮೇಜರ್ ಮೇಂಟೆನೆನ್ಸ್ ಬಂದು ಚೈನ್ ಲೂಪ್ ಮಾಡೋದು. ಎವ್ರಿ 500 ಕಿಲೋಮೀಟರ್ಸ್ಗೆ ಒಂದ್ಸಲ ಚೈನ್ ಲೂಪ್ ಮಾಡಿದ್ರೆ ಚೈನ್ ಹೆಲ್ತ್ ಚೆನ್ನಾಗಿರುತ್ತೆ. ಡಾಕ್ಯುಮೆಂಟ್ಸು ಮತ್ತು ಏನಾದರೂ ಬಟ್ಟೆ ಏನಾದರೂ ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ. ಸೊ ಹಂಗಾಗಿ ಒಂದು ಟ್ಯಾಂಕ್ ಕವರ್ ಹಾಕ್ಸಿದೆ. ಸೇಮ್ ಸೀಟ್ ಕಲರ್ ಏನಿದೆ ಅದೇ ಕಲರು ಟ್ಯಾಂಕ್ ಕವರ್ ಹಾಕ್ಸಿರೋದು. 350cc ಸೆಗ್ಮೆಂಟಲ್ಲಿ ನಾನು ನೋಡಿರೋ ಥರ ಒಂದು ಬೆಸ್ಟ್ ಬೈಕ್ ಅಂದರೆ ಅದೇ ಹೋಂಡಾ CB350 ಐನಸ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲೇ 3 ವೇರಿಯಂಟ್ ಇದೆ. CB350 ಇದೆ, ಅದು ಸ್ವಲ್ಪ ಲಾಂಗ್ ಅನಿಸುತ್ತೆ. ಇದಕ್ಕಿಂತ ಸ್ವಲ್ಪ ಟರ್ನಿಂಗ್ ರೇಡಿಯಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. RS ಇದೆ, CB350 RS ಇದೆ, ಅದು ಸ್ವಲ್ಪ ಕೆಫೆ ರೇಸರ್ ಥರ. ಯಾರೋ ನಮಗೆ ಕೆಫೆ ರೇಸರು ಬೇರೆ ಕಂಪ್ನಿಯಲ್ಲಿ ಅಂಟರೆಲ್ಲ ಇದೆ, ನಮ್ಗೆ ಅದು ಬೇಡ, ಹೋಂಡಾದಲ್ಲಿ ಬೇಕು ಅಂದರೆ CB350 RSನ ಸಜೆಸ್ಟ್ ಮಾಡ್ತೀನಿ. ಸೊ ಅದೇ ಥರ ಹೋಂಡಾ ಅಂದರೆ ರಿಲೇಬಿಲಿಟಿ ಗುರು. ನೀವು ಇನ್ನೊಂದು 10 ವರ್ಷ ಯೂಸ್ ಮಾಡಿದ್ರು ಆರಾಮಾಗಿ ಯೂಸ್ ಮಾಡೋದು. ಐ ಸಜೆಸ್ಟ್ ಟು ಗೋ ವಿತ್ ಹೋಂಡಾ. ಸ್ವಲ್ಪ ಕಾಸ್ಟ್ ಒಂದು 30-40 ಸಾವಿರ ಜಾಸ್ತಿ ಆಗ್ಬೋದು ವೆನ್ ಕಂಪೇರ್ ಟು ರಾಯಲ್ ಎನ್ಫೀಲ್ಡ್, ಬಟ್ ಇಟ್ಸ್ ಟೋಟಲಿ ವರ್ತ್. ಇದು ನನಗೆ ನಮ್ಮ ಅಪ್ಪ ಅಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಕೊಟ್ಟಿರೋದು. ಸೊ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದಮ್. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು, ಬಾಯ್ ಬಾಯ್.